ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾನ್ಸ್ಟಿಪೇಷನ್ ಸರಿ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ಅದು ಬರೀ ಮೋಷನ್ ಮಾಡೋಕೆ ಕಷ್ಟ ಆಗ್ಬೋದು ಅಷ್ಟೇ ಅಲ್ಲ, ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅದನ್ನ ಇಗ್ನೋರ್ ಮಾಡ್ತಾ ಬರ್ತೀವಿ. ಗಟ್ನ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ನಿಮ್ ಗಟ್ ಸರಿಯಾಗಿ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಅಂದ್ರೆ ಸ್ಕಿನ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಸ್ಕಿನ್ ಅಲ್ಲಿ ಅಷ್ಟೇ ಅಲ್ಲ, ತುಂಬಾನೇ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಬರ್ತೀವಿ. ಗಟ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ನಾನು ಇವಾಗ ಸಿಂಪಲ್ ಆಗಿ ಮೋಷನ್ ಸಹ ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು, ಫ್ಲಾಕ್ಸ್ ಸೀಡ್ಸ್ ಯೋಗಟ್. ನಾನಿವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರನ ಇಟ್ಕೊಂಡು ಅರ್ಧ ಕಪ್ ಅಷ್ಟು ಅಗಸೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನ ರೋಸ್ಟ್ ಮಾಡ್ಕೊಳ್ಳುವಾಗ ಎಷ್ಟು ಘಮ ಘಮ ಅಂತ ಬರ್ತಾ ಇರುತ್ತೆ ನೋಡಿ ಸ್ಮೆಲ್. ಇದು ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸ್ ಅಂತಾನು ಕರೀತಾರೆ. ಇದನ್ನ ನೀವು ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂಡು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬಹುದು, ಕೆಡೋದೇ ಇಲ್ಲ. ಇದು ಹುರ್ಕೊಂಡು ಒಂದ್ 5 ನಿಮಿಷ ಇದನ್ನ ತಣ್ಣಗೆ ಆಗ್ಲಿಕ್ಕೆ ಬಿಟ್ಬಿಟ್ಟು ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಇದರಿಂದ ಬೇರೆ ಬೇರೆ ರೀತಿಯಾಗಿ ಲಾಭಗಳು ಇದೆ, ಬೆನಿಫಿಟ್ಸ್ ಇದೆ. ಹಾಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಮಲಬದ್ಧತೆಯಿಂದ ಸಫರ್ ಆಗೋರಿಗೆ ಅಂತೂ ಈ ಒಂದು ಯೂಸ್ ಆಗುತ್ತೆ. ನೀವೇನಾದ್ರೂ ಟ್ರೈ ಮಾಡಿದೆ ಅಂದ್ರೆ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಇವಾಗ ಗಟ್ಟಿ ಆಗಿರುವಂತ 1 ಕಪ್ ಮೊಸರನ್ನ ತಗೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರುವಂತ ಪೌಡರ್ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡು, ಇದಕ್ಕೆ ನೀವು ಬೇಕು ಅಂತಂದ್ರೆ ಸ್ವಲ್ಪನ ಬ್ಲಾಕ್ ಸಾಲ್ಟ್ ನ ಸೇರಿಸ್ಕೊಳ್ಬಹುದು ರುಚಿ ಹೆಚ್ಚಿಸ್ಕೊಳ್ಳೋದಕ್ಕೆ. ಫೈನಲಿ ರೆಡಿ ಆಯ್ತು ಫ್ಲಾಕ್ಸ್ ಸೀಡ್ಸ್ ಯೋಗರ್ಟ್. ನೀವೇನಾದ್ರೂ ಒಂದ್ಸಲ ಟ್ರೈ ಮಾಡಿಲ್ಲ, ಹಾಗೆ ಮಲಬದ್ಧತೆಯಿಂದಲೂ ಸಫರ್ ಆಗ್ತಾ ಇದ್ದೀರಿ ಅನ್ನೋದಾದ್ರೆ ಈ ವಿಡಿಯೋ ನೋಡ್ಕೊಂಡು ಡೆಫಿನೆಟ್ಲಿ ಈ ಒಂದು ರೆಮಿಡಿನ ಟ್ರೈ ಮಾಡ್ಲೇಬೇಕು ನೀವು. ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದಾರೆ ನೋಡಿ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಲಬದ್ಧತೆಯಿಂದ ಸಫರ್ ಆಗೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.